ಬಿಜೆಪಿಯ ನಾಯಕರಿಗೆ ಮಹಿಳೆಯರ ವಿಚಾರದಲ್ಲೇ ಸಂಕಷ್ಟ ನೋಡಿ. ಬಿಜೆಪಿಯಲ್ಲಿದ್ದಾಗ ಬ್ಲೂ ಫಿಲ್ಮ್ ವಿವಾದದಲ್ಲಿ ಸಿಲುಕಿದ್ರು ಸವದಿ. ಲಕ್ಷ್ಮಣ ಸವದಿ, ಸಿಸಿ ಪಾಟೀಲ್ ಮತ್ತು ಕೃಷ್ಣ ಪಾಲಿವಾರ್ ಸದನದಲ್ಲಿ ಅಶ್ಲೀಲ ದೃಶ್ಯವನ್ನ ವೀಕ್ಷಿಸಿದಂತಹ ಪ್ರಕರಣ ಆಯ್ತು. ಇದೀಗ ಸಿಟಿ ರವಿ ಮೇಲೆ ಸದನದಲ್ಲಿ ಅಶ್ಲೀಲ ಮಾತನಾಡಿರುವಂತ ಆರೋಪ ಕೇಳಿಬರ್ತಾ ಇದೆ. ಇನ್ನು ರೇಣುಕಾಚಾರ್ಯಗೆ ನರ್ಸ್ ಜಯಲಕ್ಷ್ಮಿ ಪ್ರಕರಣದ ಕಂಟಕ ಆಯ್ತು. ಹರತಾಳು ಹಾಲಪ್ಪ ವಿರುದ್ಧ ಸ್ನೇಹಿತನ ಪತ್ನಿಯ ಮೇಲೆ ಅತ್ಯಾಚಾರದ ಆರೋಪ. ಮುನಿರತ್ನ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ ಸುತ್ತಕೊಂಡು ಬಿಟ್ಟಿದೆ. ಇನ್ನು ರಾಮದಾಸ್ ವಿರುದ್ಧ ಪ್ರೇಮ ಕುಮಾರಿ ದಾಖಲಿಸಿದಂತಹ ದೌರ್ಜನ್ಯ ಆರೋಪ ಇದೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ವಿರುದ್ಧವೂ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಇನ್ನು ರಮೇಶ್ ಜಾರಕಿಹೊಳಿ ಅಶ್ಲೀಲ ಸಿಡಿ ಕೂಡ ರಿಲೀಸ್ ಆಗಿತ್ತು. ಅರವಿಂದ ಲಿಂಬಾವಳಿ ವಿರುದ್ಧ ಗಂಡು ಕಂಟಕ ಕೂಡ ಎದುರಾಗಿತ್ತು. ಯಡಿಯೂರಪ್ಪ ವಿರುದ್ಧವೂ ಕೂಡ ಪೋಕ್ಸೋ ಕೇಸ್. ಬಿಜೆಪಿಯ ಹಲವು ನಾಯಕರು ಕೋರ್ಟ್ ಇಂದ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಶಿಸ್ತಿನ ಪಕ್ಷದ ಹಲವು ನಾಯಕರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಬಿಜೆಪಿಯ ಹಲವು ನಾಯಕರು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಸೇರಿದಂತೆ ಹಲವು ರೀತಿಯ ಆರೋಪಗಳನ್ನ ಎದುರಿಸುತ್ತಿದ್ದಾರೆ. ಇನ್ನು ದಶಕಗಳ ಹಿಂದಿನ ಪ್ರಕರಣಗಳು, ಸದನದಲ್ಲೇ ನಡೆದಂತಹ ಕೃತ್ಯಗಳು ಸೇರಿದಂತೆ 10ಕ್ಕೂ ಹೆಚ್ಚು ಬಿಜೆಪಿ ನಾಯಕರಿಗೆ ಒಂದು ಸ್ತ್ರೀ ಕಂಟಕ ಕಾದಿದೆ ನೋಡಿ. ಈ ನಾಯಕರು ಒಂದಲ್ಲ ಎರಡಲ್ಲ ಅನೇಕ ಬಹಳ ಗಂಭೀರ ಆರೋಪಗಳು ನಾಯಕರ ಮೇಲಿದೆ. ಸದ್ಯ ಈಗ ರಾಜ್ಯ ರಾಜಕಾರಣದಲ್ಲಿ ಸದನದಲ್ಲಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಸಚಿವೆ ಮೇಲೆ ಬಳಕೆ ಮಾಡಿರುವಂತ ಪದ ವಿಚಾರ ಬೆಳಗಾವಿಯ ಕೋರ್ಟ್ ಅಂಗಳದಲ್ಲಿದೆ. ಒಂದು ಕಡೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಇನ್ನು ಶಿಸ್ತಿನ ಪಕ್ಷವನ್ನ ಒಮ್ಮೆ ಗಮನಿಸಿದ್ರೆ ಒಂದಲ್ಲ ಎರಡಲ್ಲ 10 ಪ್ರಕರಣಗಳಿದೆ. ಇದು ಮಹಿಳೆಯರ ವಿಚಾರದಲ್ಲೇ ಬಿಜೆಪಿ ನಾಯಕರಿಗೆ ಒಂದು ರೀತಿಯಾದಂತಹ ಸಂಕಷ್ಟ ನೋಡಿ. ಬಿಜೆಪಿಯಲ್ಲಿ ಇದ್ದಂತ ಹೊತ್ನಲ್ಲಿ ಲಕ್ಷ್ಮಣ ಸವದಿ, ಇನ್ನು ಸಿಸಿ ಪಾಟೀಲ್, ಕೃಷ್ಣ ಪಾಲಿಯರ್ ಮೇಲೆ ಸದನದಲ್ಲೇ ಅಶ್ಲೀಲ ದೃಶ್ಯವನ್ನ ವೀಕ್ಷಿಸಿದಂತ ಪ್ರಕರಣ ಆಯ್ತು. ಇದೀಗ ಸಿಟಿ ರವಿ ಮೇಲೆ ಸದನದಲ್ಲಿ ಅಶ್ಲೀಲ ಮಾತುಗಳನ್ನ ಆಡಿರುವಂತ ಆರೋಪ ಇದೆ. ಇನ್ನು ರೇಣುಕಾಚಾರ್ಯಗೆ ನರ್ಸ್ ಜಯಲಕ್ಷ್ಮಿ ಪ್ರಕರಣದ ಕಂಟಕ ಆಯ್ತು. ಹಿಂದೆ ಭಾರಿ ಸದ್ ಮಾಡಿತ್ತು ಈ ಪ್ರಕರಣ. ಇನ್ನು ಹರತಾಳು ಹಾಲಪ್ಪ ವಿರುದ್ಧ ಸ್ನೇಹಿತನ ಪತ್ನಿಯ ಮೇಲೆ ಅತ್ಯಾಚಾರ ಎಸಗಿರುವಂತ ಆರೋಪ. ಒಂದಲ್ಲ ಹೀಗಲ್ಲ, ಮುಗಿತಾನೇ ಇಲ್ಲ ಈ ಒಂದು ಪ್ರಕರಣಗಳ ಸಾಲು ಸಾಲು ಆರೋಪಗಳ ವಿಚಾರ. ರಾಮದಾಸ್ ವಿರುದ್ಧ ಪ್ರೇಮ ಕುಮಾರಿ ದಾಖಲಿಸಿದಂತಹ ದೌರ್ಜನ್ಯದ ಆರೋಪ. ಇನ್ನು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ವಿರುದ್ಧವೂ ಕೂಡ ಅನೇಕ ಆರೋಪಗಳು ಕೇಳಿ ಬಂದಿತ್ತು. ರಮೇಶ್ ಜಾರಕಿಹೊಳಿ ಅಶ್ಲೀಲ ಸಿಡಿ ಕೂಡ ರಿಲೀಸ್ ಆಗಿತ್ತು. ಅರವಿಂದ ಲಿಂಬಾವಳಿ ಅವರ ವಿರುದ್ಧ ಗಂಡು ಕಂಟಕ ಇತ್ತು. ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಆದರೆ ಬಿಜೆಪಿಯ ಹಲವು ನಾಯಕರು ಕೋರ್ಟ್ ಇಂದ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಇನ್ನು ಶಿಸ್ತಿನ ಪಕ್ಷದ ಹಲವು ನಾಯಕರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಕೇಳಿ ಬಂದಿತ್ತು. ಸದ್ಯ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಕೆ ಮಾಡಿರುವಂತಹ ಪದದ ವಿಚಾರ ಕೋರ್ಟ್ ಅಂಗಳದಲ್ಲಿದೆ.